ದೊಡ್ಡ ದೊಡ್ಡ ಕಾರ್ ಕಂಪ್ನಿಗಳಾದ ಟೊಯೋಟಾ, ಜನರಲ್ ಮೋಟಾರ್ಸ್, ವೋಲ್ಕ್ಸ್ ವ್ಯಾಗನ್ ಈ ಕಂಪ್ನಿಗಳ ಕಾರ್ಗಳು ಅತಿ ಹೆಚ್ಚು ಮಾರಾಟ ಆಗ್ತವೆ ಪ್ರಪಂಚದಾದ್ಯಂತ. ಆದರೆ 2012ರಲ್ಲಿ ಒಂದು ಕಾರ್ ಇಂಟ್ರೊಡ್ಯೂಸ್ ಆಯಿತು, ವಿಶೇಷವಾದ ಕಾರ್ ಕಂಪ್ನಿಯಿಂದ. ಆ ಕಾರ್ಗಳು ಜನರು ಮೂಗಿ ಬಿದ್ದು ಕೊಳ್ಳೋ ಥರ ಕಾರ್ಗಳು, ಸ್ಪೋರ್ಟ್ಸ್ ಕಾರ್, ಪರ್ಫಾರ್ಮೆನ್ಸ್ ಕಾರ್ಗಳಲ್ಲಿ, ಹಾಗೆ ನೋಡೋದಕ್ಕೆ ಮತ್ತು ಓಡಿಸೋದಕ್ಕೆ ಎಲ್ಲವೂ ಅದ್ಭುತವಾಗಿರುವಂತಹ ಗಾಡಿಗಳನ್ನ ಬಿಡುಗಡೆ ಆಯಿತು. ಅದು ಯಾವ ಕಾರ್ ಕಂಪ್ನಿ, ಯಾಕೆ ಜನ ಅಷ್ಟೊಂದು ಆ ಕಾರ್ಗಳನ್ನ ಇಷ್ಟಪಡ್ತಾರೆ ಅಂತ ಇವತ್ತು ನಮ್ಮ ವಿಮರ್ಶೆಯಲ್ಲಿ ನೋಡೋಣ. ಅದು ಯಾವ ಕಾರ್ ಕಂಪ್ನಿ ಅಂದರೆ ಎಲಾನ್ ಮಸ್ಕ್ ಅವರ ಟೆಸ್ಲಾ. ಆ್ಯಂಡ್ ಇವತ್ತು ನಮ್ಮ ಜೊತೆಗಿರೋದು ಟೆಸ್ಲಾದ ಮಾಡೆಲ್ ವೈ, ಅತಿ ಹೆಚ್ಚು ಜನಪ್ರಿಯವಾದ ಮಾಡೆಲ್. ಈ ಗಾಡಿ ಪ್ರಪಂಚದಾದ್ಯಂತ 12 ಲಕ್ಷಕ್ಕೂ ಹೆಚ್ಚು ಗಾಡಿಗಳನ್ನ ಅವರು ಸೇಲ್ ಮಾಡಿದ್ದಾರೆ, ಬರೀ 2020ರಿಂದ 2023 ಕೊನೆ ತನಕ. ಸೊ ಆ ಗಾಡಿ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ನೀವು ನೋಡ್ತಿದ್ದಂತೆಯೇ ನಮ್ಮ ಜೊತೆಗೆ ಇವತ್ತು ಟೆಸ್ಲಾ ಮಾಡೆಲ್ ವೈ ಇದೆ. ಆಸ್ಟ್ರೇಲಿಯಾದಲ್ಲಿ ಭಾರಿ ಬಿಸಿಲಿದೆ, ಬೆಳಗ್ಗೆ ಇನ್ನೂ 8:30 ಆದ್ರೂ ಸಾಕಷ್ಟು ಬಿಸಿಲು ಇದೆ. ಅದ್ರ ಜೊತೆಗೆ ಈ ಕಾರು ಈ ಕಲರಲ್ಲಿ ತುಂಬ ಅದ್ಭುತವಾಗಿ ಕಾಣುತ್ತೆ. ನನಗೆ ಫೇವ್ರೆಟ್ ಕಲರ್ ಕಾಂಬಿನೇಷನ್ ಇದು ಟೆಸ್ಲಾದು. ಇದು ಆ್ಯಕ್ಚುಲ್ ಆಗಿ ಒಂದು SUV ಆರ್ ಕ್ರಾಸ್ ಓವರ್ ಅಂತ ಹೇಳ್ಬೋದು. ಬಟ್ ಇದರ ಪರ್ಫಾರ್ಮೆನ್ಸ್ ಯಾವ ಲ್ಯಾಂಬೋರ್ಗಿನಿ, ಫೆರಾರಿಗೂ ಕಮ್ಮಿ ಇಲ್ಲ. ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳ್ತಾ ಇದರಲ್ಲಿ, ಇದು ಡ್ಯುಯಲ್ ಮೋಟಾರ್ ಕಾರು. ಸೊ ಫ್ರಂಟ್ ವೀಲ್ಸ್ಗೂ ಒಂದು ಮೋಟಾರಿಂದ ಪವರ್ ಬರುತ್ತೆ, ಹಾಗೆಯೇ ಹಿಂದೆಗಡೆ ವೀಲ್ಸ್ಗೂ ಒಂದು ಮೋಟಾರಿಂದ ಪವರ್ ಬರುತ್ತೆ. ಸೊ ಇದರಲ್ಲಿ 2 ಕಾಂಬಿನೇಷನ್ ಇದೆ, ಒಂದು ರೇರ್ ವೀಲ್ ಡ್ರೈವ್ ಇದು ಆ್ಯಂಡ್ ಆಲ್ ವೀಲ್ ಡ್ರೈವ್. ರೇರ್ ವೀಲ್ ಡ್ರೈವ್ನಲ್ಲಿ ಒಂದು ಮೋಟಾರ್ ಇರುತ್ತೆ, ಆಲ್ ವೀಲ್ ಡ್ರೈವ್ನಲ್ಲಿ 2 ಮೋಟಾರ್ ಇದೆ. ಸೊ ಇದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮಾಡೆಲ್. ಇದು ಆಲ್ ವೀಲ್ ಡ್ರೈವ್ದು ನಮ್ಮ ಹತ್ರ ಇರೋ ಕಾರ್ ಇವತ್ತು. ಇದು 0 to 100 ಅನ್ನು 4.8 ಸೆಕೆಂಡ್ಸಲ್ಲಿ ಹೋಗುತ್ತೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, 0ಯಿಂದ 100ಕ್ಕೆ 4.8 ಸೆಕೆಂಡಲ್ಲಿ ರೀಚ್ ಆಗುತ್ತೆ ಇದು ಸ್ಪೀಡ್. ಆ್ಯಂಡ್ ಕನ್ಸಿಡ್ರಿಂಗ್ ಇದು 5 ಜನ ಕೂರ್ಬೋದಾದಂಥ SUV, ಸಾಮಾನುಗಳಿಟ್ಕೊಂಡು ಹೋಗ್ಬೋದಾದಂಥ SUV. ಇದು ಫೆರಾರಿ ಅಥವಾ ಲ್ಯಾಂಬೋರ್ಗಿನಿ ಥರ ಸ್ಪೋರ್ಟ್ಸ್ ಕಾರ್ ಅಲ್ಲ, ಬಟ್ ಅದ್ರ ಪರ್ಫಾರ್ಮೆನ್ಸ್ ಇದರಲ್ಲಿದೆ. ಹಾಗೆಯೇ ಇದರಲ್ಲಿ ರೇಂಜ್ ಇರೋದು 430 ಕಿಲೋಮೀಟರ್ ರೇಂಜ್ ಇದೆ. ಬಟ್ ರಿಯಲ್ ಲೈಫ್ನಲ್ಲಿ ಓಡಿಸಿದಾಗ ಹೆಚ್ಚು ಕಮ್ಮಿ 380-410 ಹತ್ರ ಬರುತ್ತೆ. ಡ್ರೈವಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಸಹ. ಹಾಗೆ ಪವರ್ ಇದರಲ್ಲಿ 387 BHP ಹಾರ್ಸ್ ಪವರ್ ಇದೆ ಈ ಗಾಡಿನಲ್ಲಿ, ಪರ್ಟಿಕ್ಯುಲರ್ ಮಾಡೆಲಲ್ಲಿ. ಹಾಗೆಯೇ ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 217 ಕಿಲೋಮೀಟ್ರ್ ತನಕ ಹೋಗುತ್ತೆ. ಎಲೆಕ್ಟ್ರಿಕ್ ಆದ್ದರಿಂದ ಇದರಲ್ಲಿ ಎಂಜಿನ್ ಇಲ್ಲ. ಸೊ ಎಂಜಿನ್ ಇಲ್ಲದೆ ಇರೋದ್ರಿಂದ ಸೌಂಡು ಕೂಡ ಇಲ್ಲ. ಸೊ ನೀವು ಈ ಕಾರ್ ಹೋಗ್ತಾ ಇದ್ದರೆ ಪಕ್ಕದಲ್ಲಿರೋದು ಗೊತ್ತಾಗೋದಿಲ್ಲ. ಹಾಗೆಯೇ ಪಿಕಪ್ ಕೂಡ ನಾನು ಮೊದಲಿಗೆ ಹೇಳ್ದಾಗೇ 0ಯಿಂದ 100ಕ್ಕೆ 4.8 ಸೆಕೆಂಡಲ್ಲಿ ಹೋಗ್ಬೋದು. ಸೊ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ, ಅದ್ಭುತವಾಗಿದೆ. ಟೆಸ್ಲಾದವ್ರದ್ದು ಮಾಡೆಲ್ S ಅನ್ನೋದು ಮೊದಲಿಗೆ ಬಂದಂಥ ಮಾಡೆಲ್ ಅವ್ರದ್ದು. ಅದು ಪೂರ್ಣ ಸೆಡಾನ್ ಥರ ಇತ್ತು. ತದನಂತರ ಮಾಡೆಲ್ 3 ಅಂತ ಬಂತು. ಅದು ಚಿಕ್ಕ ಕಾರು, ತುಂಬ ಜನಪ್ರಿಯವಾದ ಕಾರು. ಯಾರ್ಯಾರು ಟೆಸ್ಲಾನ ಟ್ರೈ ಮಾಡಬೇಕಂತಿದ್ರೋ, ಎಲೆಕ್ಟ್ರಿಕ್ ಟ್ರೈ ಮಾಡಬೇಕಂತಿದ್ರೋ, ಸ್ಪೆಷಲಿ ಅಮೆರಿಕಾ, ಯುರೋಪ್ ದೇಶಗಳಲ್ಲಿ ಅವ್ರಿಗೆ ಅದು ಲಭ್ಯ ಇತ್ತು. ಅದಾದಮೇಲೆ ಮಾಡೆಲ್ X ಬಂತು. ಅದು 7 ಸೀಟರ್ SUV. ಅದಕ್ಕೆ ಫ್ಯಾಲ್ಕನ್ ವಿಂಗ್ಸ್ ಇದೆ, ತುಂಬ ಚೆನ್ನಾಗಿದೆ ಅದು ಕೂಡ ನೋಡೋದಕ್ಕೆ. ಆಮೇಲೆ ಬಂದಿದ್ದು ಮಾಡೆಲ್ Y. ಈ ಮಾಡೆಲ್ ಬಂದಿದ್ದು 2020ರಲ್ಲಿ ರಿಲೀಸ್ ಆಗಿ ಎಲ್ಲ ಕಡೆ ಅಮೆರಿಕ ಮತ್ತು ಯುರೋಪ್ನಲ್ಲಿ ಸೇಲ್ ಆಗೋಕ್ಕೆ ಶುರು ಆಯಿತು. ಇದರ ಮುಂದೆ ಭಾಗ ಇದೆಯಲ್ಲ, ಇದು ಹೆಚ್ಚು ಕಮ್ಮಿ ಮಾಡೆಲ್ 3ದು ಡಿಸೈನ್ ಲ್ಯಾಂಗ್ವೇಜ್ನೇ ಉಪಯೋಗಿಸ್ಕೊಂಡಿದ್ದಾರೆ. ಇದು ಅದಕ್ಕಿಂತ ದೊಡ್ಡ ಕಾರು, ಬಟ್ ಡಿಸೈನ್ ಲ್ಯಾಂಗ್ವೇಜ್ ಸ್ವಲ್ಪ ಆ ಥರನೇ ಇದೆ. ಆದರೆ ಇದು ಎಕ್ಸ್ಪ್ಯಾಂಡ್ ಆಗಿದೆ ಅಂತ ಹೇಳ್ಬೋದು. ಸೊ ತುಂಬ ಸಿಂಪಲ್ ಡಿಸೈನ್ ಮುಂದೆಗಡೆಯಿಂದ ನೋಡಿದಾಗ. ಆ್ಯಂಡ್ ಏರೋಡೈನಾಮಿಕ್ ಜಾಸ್ತಿ ಇರಬೇಕು ಎಲೆಕ್ಟ್ರಿಕ್ ಕಾರ್ಸ್ನಲ್ಲಿ, ರೆಸಿಸ್ಟೆನ್ಸ್ ಇರಬಾರ್ದು ಅಂತ ಹೇಳಿ ಓವರಾಲ್ ಅದರದ್ದು
ಡಿಸೈನ್ ಲ್ಯಾಂಗ್ವೇಜ್ನ ಎಲೆಕ್ಟ್ರಿಕಲಿ ಏರ್ ರೆಸಿಸ್ಟೆನ್ಸ್ನ ಆದಷ್ಟು ಕಮ್ಮಿ ಮಾಡೋದಕ್ಕೋಸ್ಕರ ಈ ರೀತಿ ಡಿಸೈನ್ನ ಉಪಯೋಗಿಸ್ಕೊಂಡಿದ್ದಾರೆ. ಮುಂದೆಗಡೆ ಸಿಂಪಲ್ ಡಿಸೈನ್, ಹೆಡ್ಲೈಟ್ಸ್ ಇದೆ, ಆಮೇಲೆ ಟೋ ಹುಕ್ ಇದೆ ಇಲ್ಲೊಂದು, ಅದು ಬಿಟ್ಟರೆ ಇಂಡಿಕೇಟರ್ಸ್ ಆ್ಯಂಡ್ ಟೆಸ್ಲಾ ಬ್ಯಾಡ್ಜಿಂಗ್. ಮುಂದೆ ಇರೋವಂಥದ್ದು ಇಲ್ಲಿ ಎಂಜಿನ್ ಇಲ್ಲ, ಹಾಗಾಗಿ ಇದನ್ನು ಫ್ರಂಕ್ ಅಂತ ಕರೀತಾರೆ. ಫ್ರಂಟಲ್ಲಿರೋವಂಥ ಟ್ರಂಕ್ ಅಂತ ಹೇಳಿ, ಸೊ ಫ್ರಂಕ್ ಅಂತ ಹೇಳ್ತಾರೆ. ಇದರಲ್ಲಿ ಸ್ವಲ್ಪ ಸಾಮಾನು ಇಟ್ಕೊಬೋದು. ಫ್ರಂಕ್ ಓಪನ್ ಮಾಡಿ ನೋಡೋಣ ಎಷ್ಟು ದೊಡ್ಡ ಇದೆ ಅಂತ. ವಾವ್, ನಮ್ಮ ಸುಮಾರಷ್ಟು ಕಾರ್ಗಳದ್ದು ಟ್ರಂಕೆ ಎಷ್ಟು ದೊಡ್ಡ ಇರುತ್ತೆ, ಬಟ್ ಇದರಲ್ಲಿ ಸಾಕಷ್ಟು ದೊಡ್ಡ ಫ್ರಂಕ್ ಇದೆ. ಉಳಿದಂತೆ ನಿಮಗೆ ವಿಂಡ್ಶೀಲ್ಡ್ ವಾಶ್ ಮಾಡೋದಕ್ಕೆ ಲಿಕ್ವಿಡ್ ಹಾಕೋದಕ್ಕೆ ಜಾಗ ಇದೆ, ಅದಲ್ಲದೆ ಬೇರೆ ಇನ್ನೇನೂ ಇಲ್ಲ. ಇದು ಒಂದು ಟೋ ಹುಕ್ ಮುಂದೆಗಡೆ ಫಿಟ್ ಮಾಡಿಕೊಂಡು ಎಳ್ಕೊಂಡು ಹೋಗೋದಕ್ಕೆ ಗಾಡಿ ನಿಂತು ಹೋದರೆ ಇಲ್ಲೇ ಸಾಕಷ್ಟು ಸಾಮಾನು ಇಟ್ಕೊಂಡು ಹೋಗ್ಬೋದು. ಎಲೆಕ್ಟ್ರಿಕ್ ಆಗಿರೋದ್ರಿಂದ ರೇಡಿಯೇಟರ್ ಅಥವಾ ಗ್ರಿಲ್ಸ್ ಯಾವುದು ಇಲ್ಲ ಇಲ್ಲಿ. ಟೆಸ್ಲಾ ಕಾರ್ಸ್ನ ಈಗ ಬೇರೆ ಕಾರ್ಸ್ಗಳನ್ನೂ ಸಹ ಅದೇ ರೀತಿ ಮಾಡ್ಬೋದು. ಇಂಟರ್ನೆಟ್ನಲ್ಲಿ ನಮಗೆ ಯಾವ ರೀತಿ ಕಸ್ಟಮೈಸ್ ಮಾಡಬೇಕು ಅಂತ ಮಾಡಿ ಆರ್ಡ್ರ್ ಮಾಡ್ಬೋದು ಕಾರ್ನ. ಸೊ ಪ್ರತಿ ಒಂದು ಟಾಪ್ ಆ್ಯಂಡ್ ಕಾರ್ಸ್, ಈಗ ನೀವು ರೇಂಜ್ ರೋವರ್ಸ್ ಇರ್ಬೋದು, ಮರ್ಸಿಡೀಸ್, BMW, ಆ ಕಾರ್ಸ್ಗಳನ್ನೆಲ್ಲ ಇದೇ ರೀತಿ ನಾವು ಇಂಟರ್ನೆಟ್ಟಲ್ಲಿ ನಮಗೆ ಏನೇನು ಸ್ಪೆಸಿಫಿಕೇಷನ್ಸ್ ಬೇಕು ಅಂತ ಅಡ್ಜಸ್ಟ್ ಮಾಡಿ ಅವ್ರಿಗೆ ಆರ್ಡ್ರ್ ಪ್ಲೇಸ್ ಮಾಡಿ ಬಂದ ಮೇಲೆ ಹೋಗಿ ತೊಗೊಂಬರ್ಬೋದು. ಸೊ ಈ ಗಾಡಿಗೆ ಸಾಕಷ್ಟು ಕಸ್ಟಮೈಸೇಷನ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಅಂದರೆ ಈ ವೀಲ್ಸ್ 21 ಇಂಚ್ ವೀಲ್ಸ್ ಇದೆ. ಇದು 235R21 ವೀಲ್ಸ್ ಇದು, ಅಂದರೆ 21 ಇಂಚ್ ವೀಲ್ಸು. ಪೈರೆಲಿದು ಒನ್ ಆಫ್ ದ ಬೆಸ್ಟ್ ಕಂಪ್ನೀಸ್ ಇದು ಪ್ರಪಂಚದಲ್ಲಿ, ಟೈರ್ ಕಂಪ್ನೀಸ್. ಹಾಗೆಯೇ ಈ ಅಲಾಯ್ ವೀಲ್ಸ್ ಕೂಡ ಟರ್ಬೈನ್ ಲುಕ್ ಇದೆ, ಅದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಟರ್ಬೈನ್ ಲುಕ್ ಇರೋದು. ಆ್ಯಂಡ್ ಬ್ರೇಕ್ ಕ್ಯಾಲಿಪರ್ಸ್ ರೆಡ್ ಕಲರಲ್ಲಿದೆ, ಅದು ಇದಕ್ಕೆ ಮ್ಯಾಚ್ ಆಗುತ್ತೆ. ಆ್ಯಂಡ್ ದೊಡ್ಡದಾದ ಡಿಸ್ಕ್ ಬ್ರೇಕ್ಸ್ ಇದೆ. ಓವರಾಲ್ ಸೈಡಿಂದ ನೋಡಿದಾಗ ಸಿಂಪ್ಲಿಸ್ಟಿಕ್ ಡಿಸೈನ್ ಲ್ಯಾಂಗ್ವೇಜ್ ಹಾಗೆ ಕಂಟಿನ್ಯೂ ಆಗಿದೆ. ಎಲ್ಲೂ ತುಂಬ ಜಾಸ್ತಿ ಲೈನ್ಸು, ಕ್ರೀಸಸ್ಸು ಆ ಥರ ಏನೂ ಇಲ್ಲ. ಸಿಂಪಲ್ ಡಿಸೈನ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ. ಡೋರ್ ಹ್ಯಾಂಡಲ್ ಕೂಡ ಪುಷ್ ಬಟನ್ ಡೋರ್ ಹ್ಯಾಂಡಲ್ಸ್, ಇದು ಫ್ಲಶ್ ಡೋರ್ ಹ್ಯಾಂಡಲ್ಸ್ ಅಂತಾರೆ ಇದಕ್ಕೆ. ಸೊ ಇದನ್ನು ಟೆಸ್ಲಾದವ್ರು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಸಾಕಷ್ಟು ಕಾರ್ ಕಂಪ್ನೀಸು ಇದೇ ರೀತಿಯಲ್ಲಿ ಡೋರ್ ಹ್ಯಾಂಡಲ್ಸ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಆಚೆ ಕಡೆ ಡೋರ್ ಹ್ಯಾಂಡಲ್ ಬರೋಲ್ಲ, ಇದು ಡ್ರ್ಯಾಗ್ ಕೋಎಫಿಷಿಯೆಂಟ್ ಅಂದರೆ ರೆಸಿಸ್ಟೆನ್ಸ್ನು ಕೂಡ ಕಮ್ಮಿ ಮಾಡುತ್ತೆ ಡೋರ್ ಹ್ಯಾಂಡಲ್ ಇಲ್ಲದೆ ಇರೋದು. ಸೊ ಡೋರ್ ಡಿಸೈನ್ ಬಗ್ಗೆ ಜಾಸ್ತಿ ಹೇಳ್ತಾ, ಇದ್ರ ಡೋರ್ ವಿಂಡೋಸ್ಗೆ ಫ್ರೇಮ್ ಇಲ್ಲ. ಸೊ ಫ್ರೇಮ್ ಇಲ್ಲದೆ ಇರೋದ್ರಿಂದ ಇದು ಇನ್ನೂ ಸ್ಪೋರ್ಟಿವ್ ಲುಕ್ ಕಾಣುತ್ತೆ. ಸೊ ಹೈ ಎಂಡ್ ಫೀಲ್ ಸಿಕ್ಕತ್ತೆ ಇದಕ್ಕೆ, ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಆ್ಯಂಡ್ ಮೊದಲೇ ಹೇಳ್ದಾಗೇ ಓವರಾಲ್ ಡಿಸೈನ್ ಇದ್ರದ್ದು ಕೂಪೆ ಡಿಸೈನ್ ಇದೆ, ಬಟ್ SUV ಕ್ರಾಸ್ ಓವರ್ ಕೂಪೆ ಆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಸಾಕಷ್ಟು ಉದ್ದವಾದ ಕಾರು, 5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಈ ಕಾರಲ್ಲಿ. ಸೊ ಕಾರಿನ ಹಿಂದೆಗಡೆ ಭಾಗದಲ್ಲಿ Model 3ದೇ ಡಿಸೈನ್ ಲ್ಯಾಂಗ್ವೇಜ್ ಕಂಟಿನ್ಯೂ ಆಗಿದೆ, ಆದರೆ ಇದು ದೊಡ್ಡ ಕಾರ್ ಆಗಿರೋದ್ರಿಂದ ಎಕ್ಸ್ಪ್ಯಾಂಡ್ ಆಗಿದೆ ಆ ಡಿಸೈನ್ ಲ್ಯಾಂಗ್ವೇಜು. ಚೆನ್ನಾಗಿ ಕಾಣುತ್ತಿದ್ದು ಪ್ರಪೋರ್ಷನ್ಸು. LED ಬ್ಯಾಕ್ಲೈಟ್ ಲ್ಯಾಂಪ್ಸ್ ಇದೆ, ಹಾಗೆಯೇ ಕೆಳಗಡೆ ಸಿಂಪಲ್ ಬಂಪರ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ತುಂಬ ಏನು ಅತಿಯಾಗಿ ಮಾಡಿಲ್ಲ, ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ವೀಲ್ ಬೇಸ್ Model Yದು 2890 mm ಇದೆ. ಸೊ ತುಂಬ ಉದ್ದಕ್ಕಿದೆ ಗಾಡಿ. ಆ್ಯಂಡ್ ಸ್ಪೇಸ್ ಮ್ಯಾನೇಜ್ಮೆಂಟ್ ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಾಗಾಗಿ ತುಂಬ ಕಂಫರ್ಟಬಲ್ ಆಗಿ ಕುತ್ಕೊಬೋದು. ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸ್ 167 mm ಇದೆ. ಆಮೇಲೆ ಹಿಂದೆಗಡೆ ರೂಫ್ ಬಗ್ಗೆ ಹೇಳ್ತಾ, ಫುಲ್ ಗ್ಲಾಸ್ ರೂಫ್ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಪೆನೋರಮಿಕ್ ಗ್ಲಾಸ್ ರೂಫ್. ಆ್ಯಂಡ್ ಆ ಗ್ಲಾಸು ಡಿಕ್ಕಿ ಭಾಗಕ್ಕೂ ಎಕ್ಸ್ಟೆಂಡ್ ಆಗಿದೆ. ಸೊ ಡಿಕ್ಕಿ ಓಪನ್ ಮಾಡಿ ನೋಡೋಣ. ಸೊ ಎಲೆಕ್ಟ್ರಿಕಲಿ ಅಡ್ಜಸ್ಟೆಡ್ ಓಪನಿಂಗ್ ಇದೆ ಡಿಕ್ಕಿ ಡೋರು. ಒಳಗಡೆ ಬರ್ತಿದ್ದಾಗೆ 850 ಲೀಟ್ರ್ ಅಷ್ಟು ದೊಡ್ಡ ಡಿಕ್ಕಿ ಸ್ಪೇಸ್ ಇದೆ, ತುಂಬ ದೊಡ್ಡ ಡಿಕ್ಕಿ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಲೋಡಿಂಗ್ ಲಿಫ್ಟ್ ಇಲ್ಲ, ಹಾಗಾಗಿ ಸೂಟ್ಕೇಸ್ಗಳನ್ನ, ಬ್ಯಾಗ್ಗಳನ್ನ ಆರಾಮಾಗಿ ಎತ್ತಿ ಒಳಗಡೆ ಇಡ್ಬೋದು. ಇದರಲ್ಲಿ ಏರ್ ಸಸ್ಪೆನ್ಷನ್ ಇಲ್ಲ, ಹಾಗಾಗಿ ಗಾಡಿನ ಮೇಲೆ ಕೆಳಗೆ ರೈಸ್ ಮಾಡೋದಕ್ಕಾಗೋದಿಲ್ಲ. ಬಟ್ ಇದರ ಹೈಟು ಚೆನ್ನಾಗಿದೆ, ಸೊ ಈಸಿಯಾಗಿ ಎತ್ತಿ ಇಡ್ಬೋದು ನಾವು ಸಾಮಾನುಗಳನ್ನ. ಹಾಗೆ ತುಂಬ ಚೆನ್ನಾಗಿ ಸ್ಪೇಸ್ ಯುಟಿಲೈಸೇಷನ್ ಆಗಿದೆ, ಅದರಿಂದ ಬ್ಯಾಗ್ಗಳು ಚೆನ್ನಾಗಿ ಹಿಡಿಸ್ತವೆ. ಅದಲ್ಲದೆ ಇದ್ರ ಕೆಳಗಡೆ ಮತ್ತೆ
ಇನ್ನೊಂದು ಕೂಲ್ ಫೀಚರ್ ಇದರಲ್ಲಿರುವಂಥ ಫ್ರಿಡ್ಜ್. ಸೊ ಹಿಂದೆಗಡೆ ಫ್ರಿಡ್ಜ್ ಇದೆ, ಫುಲ್ಲಿ ಆಪ್ರೇಟೆಡ್ ಇದು. ಇದರಲ್ಲಿ ನಮಗೇನು ಬೇಕೋ ತಂಪಾಗಿ ಇಟ್ಕೊಳ್ಳೋದಕ್ಕೆ ತೊಗೊಂಡು ಹೋಗ್ಬೋದು. ಅಲ್ಟಿಮೇಟ್ ಫೀಚರ್ ಇದು. ಇನ್ನೊಂದು ಫೀಚರ್, ಹಿಂದೆಗಡೆ ಸೀಟ್ಸ್ನ ಹೋಲ್ಡ್ ಮಾಡೋದಕ್ಕಾಗಿ ಇಲ್ಲಿ ಬಟನ್ ಯೂಸ್ ಮಾಡಿಕೊಂಡು ಅದನ್ನು ಹೋಲ್ಡ್ ಮಾಡ್ಬೋದು. ಫುಲ್ ಫ್ಲ್ಯಾಟ್ ಫ್ಲೋರ್ ಆಗುತ್ತೆ, ನೀವು ಇನ್ನೂ ಅಷ್ಟು ಸಾಮಾನು ಕೂಡ ತುಂಬೋದು. ಆದರೆ ಇದನ್ನು ವಾಪಸ್ ತೆಗೆಯೋದಕ್ಕೆ ಬಟನ್ ಇಲ್ಲ, ನಾವೇ ಹೋಗ್ಬಿಟ್ಟು ಮ್ಯಾನ್ಯುಯಲಿ ಮಾಡಬೇಕು. ಸೀಟ್ಸ್ನ ವಾಪಸ್ ಹಾಕೋದು ಸುಲಭ, ಜಸ್ಟ್ ಹೀಗೆ ತಳ್ಳಬೇಕು ಹಿಂದೆಗಡೆಗೆ. ಆ್ಯಂಡ್ ಇಲ್ಲೊಂದು ಲೀವರ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಸೀಟ್ನ ರಿಕ್ಲೈನಿಂಗ್ನ ಅಡ್ಜಸ್ಟ್ ಮಾಡ್ಕೊಬೋದು. ಉಳಿದಂತೆ ಐಸೋಫಿಕ್ಸ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಮಕ್ಕಳು ಸೀಟ್ಸ್ ಇಡೋದಕ್ಕೆ. 5 ಜನ ಕುತ್ಕೊಂಡು ಬೇಕಾದಷ್ಟು ಸಾಮಾನು ಇಟ್ಕೊಂಡು ಹೋಗೋದಕ್ಕೆ ಪರ್ಫೆಕ್ಟ್ SUV ಇದು. ಆ್ಯಂಡ್ ಎಲೆಕ್ಟ್ರಿಕಲಿ ಆಪ್ರೇಟೆಡ್ ಇರೋದ್ರಿಂದ ತುಂಬ ಸುಲಭ ಆಪ್ರೇಟ್ ಮಾಡೋದು. ಆ್ಯಂಡ್ ತುಂಬ ಫಾಸ್ಟಾಗಿ ಆಪ್ರೇಟ್ ಆಗುತ್ತೆ ಎಲ್ಲದನ್ನು. ಸೊ ಕಾರ್ ಒಳಗೆ ಕೂರೋಣ. ಕಾರ್ ಹೈಟ್ ತುಂಬ ಜಾಸ್ತಿ ಇಲ್ಲ, ಅದರಿಂದ ಒಳಗಡೆ ಕೂರೋದು ತುಂಬ ಸುಲಭ. ಒಳಗಡೆ ಬಂದಮೇಲೆ ತುಂಬ ಸಿಂಪ್ಲಿಸ್ಟಿಕ್ ಇಂಟೀರಿಯರ್. ಈ ಮುಂದೆಗಡೆ ಡ್ಯಾಶ್ಬೋರ್ಡ್ನಲ್ಲಿ ದೊಡ್ಡದಾಗಿ ಕಾಣೋದು ಈ 15 ಇಂಚ್ ಸ್ಕ್ರೀನ್. ಸೊ ಇದೇ ಸ್ಕ್ರೀನ್ ಉಪಯೋಗಿಸ್ಕೊಂಡು ನಾವು ಏನು ಆಪ್ರೇಷನ್ಸ್ ಮಾಡಬೇಕೋ ಈ ಕಾರ್ ಜೊತೆ, ಅದಕ್ಕೆ ಇದೇ ಆಪ್ಷನ್ ಇರೋದು, ಬೇರೆ ಯಾವುದೇ ರೀತಿ ಬಟನ್ಸ್ ಇಲ್ಲ. ಆದರೆ ಇದು ಸೂಪರ್ಬ್ ಎಕ್ಸ್ಪೀರಿಯನ್ಸ್ ಕಾರ್ನ ಆಪ್ರೇಟ್ ಮಾಡೋದಕ್ಕೆ. ನಿಮಗೆ ಕಾರ್ ಡೀಟೇಲ್ಸ್ ಇರ್ಬೋದು, ಇಲ್ಲಿ ನೋಡ್ತಿದ್ದಾಗೇ ಪೆಡಲ್, ಸ್ಟೀರಿಂಗ್, ಚಾರ್ಜಿಂಗ್ ಹೇಗೆ ಎಷ್ಟು 370 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ. ಉಳಿದಂತೆ ನಾವು ಫ್ರಂಕ್ನಲ್ಲಿ ಓಪನ್ ಮಾಡ್ಬೋದು, ಟ್ರಂಕಲ್ಲಿ ಓಪನ್ ಮಾಡ್ಬೋದು. ಪ್ರತಿಯೊಂದು ಕೂಡ ಆಟೋ ಪೈಲಟ್ ಮೋಡ್ಗೆ ಹೋದಾಗ ಹೇಗೆ ನಾವು ಸೆಟಪ್ ಮಾಡ್ಕೊಬೋದು ಆಪ್ಷನ್ಸ್ನ, ಸ್ಪೀಡ್ ಲಿಮಿಟ್ ಹೇಗೆ ಸೆಟ್ ಮಾಡ್ಬೋದು, ಲೈಟ್ಸ್, ಡಿಸ್ಪ್ಲೇ, ಪ್ರತಿಯೊಂದು ನ್ಯಾವಿಗೇಷನ್ ಹೋದರೆ ಹೇಗೆ ನಾವು ವಾಲ್ಯೂಮ್ಸ್ ಕಂಟ್ರೋಲ್ ಮಾಡ್ಬೋದು, ಹೇಗೆ ನಾವು ಫೋನಲ್ಲಿ ಎಲ್ಲದನ್ನು ಆಪ್ಷನ್ಸ್ನ ಸೆಟಪ್ ಮಾಡ್ತೀವೋ ಹಾಗೆಯೇ. ಸರ್ವಿಸಿಂಗ್ ಕೂಡ ನಿಮಗಿಲ್ಲಿ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಕಾಣಿಸ್ತಿದೆ, ಸರ್ವಿಸಿಂಗ್ ನೆಕ್ಸ್ಟ್ ಸರ್ವಿಸ್ ಎಷ್ಟಕ್ಕೆ ಬೇಕು ಅಂತ ಕಾಣಿಸ್ತಿದೆ. ಸೊ ಸಾಫ್ಟ್ವೇರ್ ಅಪ್ಗ್ರೇಡ್ಸು ಓವರ್ ದ ಏರ್ ಆಗ್ತಾ ಇರುತ್ತೆ ಟೆಸ್ಲಾದವ್ರದ್ದು. ಪ್ರತಿ ಸತಿ ಸಾಫ್ಟ್ವೇರ್ ಅಪ್ಡೇಟ್ಸ್ ಬಂದಾಗ ಆಟೋಮೆಟಿಕ್ಕಾಗಿ ಅಪ್ಡೇಟ್ಸ್ ಆಗುತ್ತೆ. ನೆಕ್ಸ್ಟು ಅಪ್ಗ್ರೇಡ್ ಆಪ್ಷನ್ಸ್ ಇದೆ ಇದರಲ್ಲಿ. ಸೊ ಬೇಸಿಕಲಿ ಪ್ರತಿಯೊಂದು ಮಿರರಿಂದ ಹಿಡಿದು ಸ್ಟೇರಿಂಗ್ ಎಲ್ಲದೂ ಸಹ ಇಲ್ಲೇ ಆಪ್ರೇಟ್ ಮಾಡ್ಕೊಬೇಕು. ಅದಲ್ಲದೆ ಇದರ ಒಳಗಡೆ ಇನ್ನೇನು ಬಟನ್ಸ್, ಆಪ್ಷನ್ಸ್, ಸ್ಕ್ರೀನ್ಸ್ ಯಾವುದೂ ಇಲ್ಲ. 2 ಫೋನ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, ವೈರ್ಲೆಸ್. ಆ್ಯಂಡ್ ಇದು ತುಂಬ ಮಟೀರಿಯಲ್ ಚೆನ್ನಾಗಿದೆ. ಒಂದು ಗ್ಲೋ ಬಾಕ್ಸ್ ಥರ ಇಲ್ಲೇ ಇದೆ. ಇದರಲ್ಲೂ ಕೂಡ ಸಾಕಷ್ಟು ಸಾಮಾನುಗಳನ್ನ ಇಟ್ಕೊಬೋದು. ಮತ್ತು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಹ್ಯಾಂಡ್ ರೆಸ್ಟ್ ಕೆಳಗಡೆನೂ ಸಾಮಾನು ಇಡೋದಕ್ಕೆ ಜಾಗ ಇದೆ. ಇದನ್ನು ಎತ್ಕೊಂಡ್ರೆ ಇಲ್ಲಿ ಒಳಗಡೆ ಇನ್ನಷ್ಟು ಸಾಮಾನು ಇಡೋದಕ್ಕೆ ಜಾಗ ಇದೆ. ನೆಟ್ಫ್ಲಿಕ್ಸ್ ಪ್ಲೇ ಮಾಡ್ಕೊಬೋದು ಇಲ್ಲಿಂದನೇ. ಸೊ ವಾಲ್ಯೂಮ್ ಕಂಟ್ರೋಲ್ ಇಲ್ಲಿದೆ. ಮ್ಯೂಸಿಕ್ ಸಿಸ್ಟಮ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಈ ಕಾರ್ನಲ್ಲಿ. ಆ್ಯಂಡ್ ಈಗ ಮುಂದೆಗಡೆ ಫ್ರಂಕ್ನ ನಾವು ಓಪನ್ ಮ್ಯಾನ್ಯುಯಲಿನೇ ಹೋಗ್ಬಿಟ್ಟು ಕ್ಲೋಸ್ ಮಾಡಬೇಕು. ಆದರೆ ಹಿಂದೆಗಡೆ ಟ್ರಂಕ್ ಎಲೆಕ್ಟ್ರಿಕಲಿ ಆಪ್ರೇಟೆಡ್. ಸೊ ಅದನ್ನು ನಾವು ಇಲ್ಲಿಂದನೇ ಕ್ಲೋಸ್ ಒತ್ತಿದ್ರೆ ಕ್ಲೋಸ್ ಆಗುತ್ತೆ. ಇನ್ನೊಂದು ವಿಶೇಷ ಟೆಸ್ಲಾದು, ಈ ಕಾರ್ಗೆ ಕೀ ಬೇಕಾಗಿಲ್ಲ. ನಿಮ್ಮ ಫೋನ್ ಇದಕ್ಕೆ ಕಾನ್ಫಿಗರ್ ಮಾಡಿಕೊಂಡು ಫೋನ್ ಜೇಬಿನಲ್ಲಿ ಇಟ್ಕೊಂಡಿದ್ರೆ, ಓಪನ್ ಇದ್ದರೆ ಸಾಕು. ಫೋನ್ ಮೂಲಕ ನೀವು ಡೋರ್ನ ಅನ್ಲಾಕ್ ಮಾಡ್ಬೋದು, ಗಾಡಿ ಸ್ಟಾರ್ಟ್ ಮಾಡ್ಬೋದು. ಪ್ರತಿಯೊಂದು ಆಪ್ರೇಷನ್ ಕೂಡ ಫೋನ್ ಥ್ರೂನೇ ಆಗುತ್ತೆ. ಹಿಂದೆಗಡೆ ಸೀಟ್ ಬರೋದಕ್ಕೆ ತುಂಬ ಈಸಿ ಇದೆ. ಒಳಗಡೆ ಡೋರ್ ಅಗಲವಾಗಿ ಓಪನ್ ಆಗೋದ್ರಿಂದ ಒಳಗಡೆ ಬರೋದಕ್ಕೆ ಸುಲಭ ಇದೆ. ಒಳಗಡೆ ಬಂದ ಮೇಲೆ ನೀವು ನೋಡ್ತಿದ್ದಾಗೇ ಮುಂದೆಗಡೆ ಸೀಟು ನನ್ನ ಹೈಟ್ಗೆ ಅಡ್ಜಸ್ಟ್ ಆಗಿದೆ. ಆದರೂ ಸಹ ಹಿಂದೆಗಡೆ ಕೂರೋದಕ್ಕೆ ಸಾಕಷ್ಟು ನೀ ರೂಮ್ ಇದೆ. ಆ್ಯಂಡ್ ಹೆಡ್ ರೂಮ್ ಕೂಡ ಸಾಕಷ್ಟು ಇದೆ. ಪ್ಲಸ್ ಸೀಟ್ಸು ರಿಕ್ಲೈನ್ ಆಗುತ್ತೆ. ಸೊ ಆರಾಮಾಗಿ ಒಂದು ಪೊಸಿಷನಲ್ಲಿ ವಾಲ್ಕೊಂಡು ಕೂತ್ಕೊಳ್ಳೋದಕ್ಕೆ ಆರಾಮಿದೆ. ಅಂಡರ್ ಥೈ ಸಪೋರ್ಟ್ ಕಮ್ಮಿ ಇದೆ.
ಇನ್ನೊಂಚೂರು ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅಟ್ಲೀಸ್ಟ್ ನಮ್ಮ ಹೈಟ್ ಅವರು ಕೂತಾಗ. ಬಟ್ ಅದು ಒಂದು ಮೈನರ್ ಕಂಪ್ಲೇಂಟ್. ಉಳಿದಂತೆ ಸ್ವಲ್ಪ ಸೀಟ್ಸು ಇದು ಕಾಂಬಿನೇಷನ್ನು, ಒಳಗಡೆ ಡಾರ್ಕ್ ಸೀಟ್ಸ್, ಆಮೇಲೆ ಬೀಜ್ ಇಂಟೀರಿಯರ್ಸ್ ಇದೆ, ಮತ್ತು ಹ್ಯಾಂಡ್ ರೆಸ್ಟ್ ಇದೆ ವಿತ್ 2 ಕಪ್ ಹೋಲ್ಡರ್ಸು. ಸೊ ಇಬ್ಬರು ಕೂತ್ಕೊಂಡು ಹೋಗೋದಕ್ಕೂ ಆರಾಮಿದೆ. 3 ಜನ ಕೂತಿದ್ರೆ ಈ ಮಧ್ಯ ಸೀಟು ಸ್ವಲ್ಪ ಆ ಕಡೆ ಈ ಕಡೆ ಸೀಟ್ಗಿಂತ ಹೈಟ್ ಜಾಸ್ತಿ ಇದೆ, ಫರ್ಮ್ ಆಗಿದೆ. ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸ್ಬೋದು, ಬಟ್ ಅದು ತುಂಬ ದೊಡ್ಡ ನೆಗೆಟಿವ್ ಏನಲ್ಲ. ಅದಲ್ಲದೆ ಈ ಫ್ಲೋರು, ಫುಟ್ ಫ್ಲೋರ್ ಇದೆಯಲ್ಲ, ಇದು ಫ್ಲ್ಯಾಟ್ ಇದೆ. ಯಾಕಂದರೆ ಇದರಲ್ಲಿ ಟ್ರಾನ್ಸ್ಮಿಷನ್ ಟನಲ್ ಇಲ್ಲ ನಮ್ಮ ರೆಗ್ಯುಲರ್ ಐಸ್ ಕಾರ್ಗಳ ಥರ. ಸೊ ಇ ವಿ ಆಗಿರೋದ್ರಿಂದ ಫ್ಲ್ಯಾಟ್ ಫ್ಲೋರ್ ಇದೆ. 3 ಜನ ಕೂತಾಗ್ಲೂ ಆರಾಮಾಗಿ ಕಾಲಿಟ್ಕೊಂಡು ಕೂತ್ಕೊಬೋದು. ಆಮೇಲೆ ಸೀಟ್ಸು ಹೈಟ್ ಇರೋದ್ರಿಂದ ಎದುರುಗಡೆ ಸೀಟ್ಸು ಫುಟ್ವೆಲ್ ಒಳಗಡೆ ನಮ್ಮ ಕಾಲು ಆರಾಮಾಗಿ ಇಟ್ಕೊಬೋದು. ಒಳಗಡೆ ಕಂಪ್ಲೀಟ್ ಗ್ಲಾಸ್ ರೂಫ್ ಇದು, ಹಾಗಾಗಿ ಬೆಳಕು ಚೆನ್ನಾಗಿ ಬರುತ್ತೆ. ಗಾಡಿ ಇನ್ನೂ ವಿಶಾಲವಾಗಿದೆ ಅಂತ ಅನಿಸುತ್ತೆ. 2 ಟೈಪ್ ಸಿ USB ಪೋರ್ಟ್ಸ್ ಇದೆ ನಮ್ಮ ಫೋನ್ಗಳನ್ನ ಚಾರ್ಜ್ ಮಾಡ್ಕೊಳೋದಕ್ಕೆ. ಸಿಂಪಲ್ ಆದ AC ವೆಂಟ್ಸ್ ಇದೆ. ಇಲ್ಲಿ ಹಿಂದೆಗಡೆ ಕೂತವ್ರಿಗೆ AC ಕಂಟ್ರೋಲ್ಸ್ ಏನು ಇಲ್ಲ. ಸಿಂಪಲ್ ಸೀಟ್ ಪಾಕೆಟ್ಸ್ ಕೊಟ್ಟಿದ್ದಾರೆ. ಆರಾಮಾಗಿ 2 ಲೀಟ್ರ್ ಬಾಟ್ಲು ಅಥವಾ 1 ಲೀಟ್ರದ್ದು 2 ಬಾಟ್ಲು ಇಡೋ ಥರದ್ದು ಡೋರ್ ಪಾಕೆಟ್ಸ್ ಕೊಟ್ಟಿದ್ದಾರೆ. ಸೊ ಅದು ಕಂಫರ್ಟಬಲ್ ಇದೆ. ಸೊ ಬೇಸಿಕ್ ಕನ್ವೀನಿಯನ್ಸ್ ಏನು ಬೇಕೋ ಅದೆಲ್ಲ ಇದೆ. ಗ್ರ್ಯಾಬ್ ಹ್ಯಾಂಡಲ್ಸ್ ಇಲ್ಲ ಇಲ್ಲಿ. ಈ ಕಾರು ತುಂಬ ಫಾಸ್ಟಾಗಿ ಹೋಗುತ್ತೆ. ಸೊ ಹಿಂದೆ ಓಡಿಸೋರು ತುಂಬ ಫಾಸ್ಟಾಗಿ ಆಕ್ಸಿಲರೇಟ್ ಮಾಡಿದ್ರೆ ಹಿಂದೆ ಕೂತವ್ರಿಗೆ ಸಡನ್ನಾಗಿ ಶಾಕ್ ಆಗುತ್ತೆ. ಬಿಟ್ಟರೆ ಹಿಡ್ಕೊಳೋದಕ್ಕೆ ಇನ್ನೇನು ಇಲ್ಲ, ಇಲ್ಲಿ ಸೀಟ್ನೇ ಹಿಡ್ಕೋಬೇಕು. ಸೊ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದು ಅತಿ ಮುಖ್ಯ, ಎಸ್ಪೆಷಲಿ ಈ ಕಾರ್ನಲ್ಲಿ, ಎಲ್ಲ ಕಾರ್ನಲ್ಲೂ ಸಹ. ಎಲ್ಲ ಕಡೆನೂ ಸಾಫ್ಟ್ ಟಚ್ ಮಟೀರಿಯಲ್ಸ್ ಇದೆ ನಾವು ಪ್ಯಾಸೆಂಜರ್ ಮುಟ್ಟೋ ಅಂಥ ಜಾಗದಲ್ಲಿ. ಇನ್ನು ಇದರಲ್ಲಿ ಕೊಟ್ಟಿರೋದು ವಿಂಡೋ ಆಪ್ರೇಟ್ ಮಾಡ್ಕೊಳ್ಳೋಕ್ಕಿರುವಂಥ ಬಟನ್ನು, ಮತ್ತು ಡೋರ್ ಓಪನ್ ಮಾಡ್ಕೊಳ್ಳೋಕ್ಕೆ. ಡೋರ್ ಲ್ಯಾಚ್ ಇಲ್ಲ ಬೇರೆ ಕಾರ್ಸಲ್ಲಿ ಇದ್ದಂತೆಯೇ, ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಆ ಬಟನ್ ಒತ್ತಿದ್ದಂತೆಯೇ ಡೋರು ಓಪನ್ ಆಗುತ್ತೆ, ತಳ್ಳಬೇಕು. ಆದರೆ ಟೆಸ್ಲಾ ಕೂರೋದಕ್ಕೆ ಅಥವಾ ಲಕ್ಸುರಿಯಾಗಿ ಓಡಾಡೋದಕ್ಕೆ ಅಲ್ಲ, ಇದಿರೋದು ಎಲೆಕ್ಟ್ರಿಕ್ ಮೋಟರ್ಸ್ ಪವರ್ಫುಲ್ ಇರೋದ್ರಿಂದ ಇದು ಮಜಾ ಮಾಡೋದಕ್ಕಿರೋವಂಥ ಕಾರ್ ಇದು. ಸೊ ಇದರಲ್ಲಿ ಒಂದು ಡ್ರೈವ್ ಹೋಗಿ ಬರೋಣ, ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಸೊ ಈಗ ಡ್ರೈವ್ ಎನೇಬಲ್ ಆಗಿದೆ. ಸೂಪರ್ ಆಕ್ಸಲರೇಷನ್, ಸಖತ್ತಾಗಿ ಹೋಗುತ್ತೆ ಈ ಗಾಡಿ. 4.8 seconds to 100. ಆಕ್ಸಲರೇಟ್ ಮಾಡಿ ನೋಡೋಣ ಇನ್ನೊಂದ್ಸತಿ. ಸೀಟಿಗೆ ವಾಪಸ್ ತಳ್ಳತ್ತೆ ಈ ಗಾಡಿ, ಅಷ್ಟು ಪವರ್ಫುಲ್ ಇದೆ ಇದು, ಡೌಟೇ ಇಲ್ಲ. ಜನ ಇದನ್ನ ಇಷ್ಟೊಂದು ಇಷ್ಟಪಡೋದ್ರಲ್ಲಿ, ಲಕ್ಷಗಟ್ಟಲೆ ಸೇಲ್ ಆಗ್ತಿರೋದ್ರಲ್ಲಿ. ಟ್ರಾಫಿಕ್ ರೂಲ್ಸ್. ರಿವರ್ಸ್ ಮಾಡೋದಕ್ಕೆ ರಿವರ್ಸ್ ಕ್ಯಾಮ್ರಾ ಇದೆ, ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಸೊ ದೊಡ್ಡ ಕಾರ್ ಇದು, ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಟೆಸ್ಲಾ ಕಾರ್ಸ್ದು ಇನ್ನೊಂದು ವಿಶೇಷತೆ ಏನಂದರೆ ಕಾರ್ ಸ್ಕ್ರೀನ್ ಮೇಲೆ ಬರುವಂಥ ವಿಜುವಲೈಸೇಷನ್. ಅಂದರೆ ಕಾರ್ನ 3D ಕ್ಯಾಮ್ರಾಸ್ನ ಉಪಯೋಗಿಸ್ಕೊಂಡು ಕಾರ್ನ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಏನಿದೆ, ವೆಹಿಕಲ್ಸ್ ಇರ್ಬೋದು ಅಥವಾ ಫುಟ್ಪಾತ್ ಇರ್ಬೋದು, ಹಾಗೆಯೇ ಜನರು ಕ್ರಾಸ್ ಮಾಡ್ತಿರೋದಿರ್ಬೋದು, ಅಥವಾ ನಾವು ಟ್ರಾಫಿಕ್ ಲೈಟ್ನಲ್ಲಿ ನಿಂತಾಗ ಅಲ್ಲಿ ಸುತ್ತಮುತ್ತ ಇರುವಂಥ ವೆಹಿಕಲ್ಗಳು ಇನ್ಫಾರ್ಮೇಷನ್ ಇರ್ಬೋದು, ಇದೆಲ್ಲದನ್ನು ಕಾರು ನಮ್ಮ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಸೊ ಆ ಕಾರ್ ತೋರಿಸೋ ರೀತಿ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಪಕ್ಕದಲ್ಲಿ ಹೋಗ್ತಿರೋ ಅಂಥದ್ದು ಬೇರೆ ಬೇರೆ ಕಾರ್ಸ್ ಇರ್ತವೆ. ಚಿಕ್ಕ ಕಾರ್ ಇರ್ಬೋದು, ಸೆಡಾನ್ಸ್ ಇರ್ಬೋದು, SUVs ಇರ್ಬೋದು, ಟ್ರಕ್ಸ್ ಇರ್ಬೋದು.
ಮೊದಲಿಗೆ ನಾರ್ಮಲ್ ಕಾರ್ ಥರನೇ ಡಿಟೆಕ್ಟ್ ಮಾಡುತ್ತೆ, ಆದರೆ ಕಾರಿನ ಹತ್ತಿರ ಹೋಗ್ತಿದ್ದಾಗೇ ಅದು ಆ್ಯಕ್ಚುಲ್ ಆಗಿ ಯಾವ ಮಾಡಲ್ ಆಫ್ ವೆಹಿಕಲ್ ಇದೆಯೋ, ಟ್ರಕ್ ಇರ್ಬೋದು ಅಥವಾ SUV ಇರ್ಬೋದು, ಅದರ ಚಿತ್ರಣ ತೋರಿಸುತ್ತೆ ಎಕ್ಸಾಕ್ಟಾಗಿ ಸ್ಕ್ರೀನ್ ಮೇಲೆ. ಹಾಗೆಯೇ ಸಿಗ್ನಲ್ ಲೈಟಲ್ಲಿ ಕೂಡ ನಿಂತಾಗ ಸಿಗ್ನಲ್ ರೆಡ್ ಇರೋದು ತೋರಿಸಿ ಅದರ ಆ ಕಡೆ ಈ ಕಡೆ ನಿಂತಿರೋ ಕಾರ್ಗಳನ್ನ ಚಿತ್ರನ ತೋರಿಸುತ್ತೆ. ಆಮೇಲೆ ಸಿಗ್ನಲ್ ಗ್ರೀನ್ ಆಗ್ತಿದ್ದಾಗೇ ಇಲ್ಲಿ ಸ್ಕ್ರೀನ್ನಲ್ಲೂ ಕೂಡ ಅದು ಗ್ರೀನಾಗಿ ಚೇಂಜ್ ಆಗುತ್ತೆ. ಹಾಗೆ ಒಂದು ಬೀಪ್ ಕೂಡ ಬರುತ್ತೆ, ಕಾರು ಈಗ ಮೂವ್ ಮಾಡ್ಬೋದು ಸಿಗ್ನಲ್ ಗ್ರೀನ್ ಆಗಿದೆ ಅಂತ ಹೇಳಿ. ಇದು ತುಂಬ ಅದ್ಭುತವಾಗಿ ಈ ಗ್ರಾಫಿಕ್ಸ್ನ ಮಾಡಿದ್ದಾರೆ ಟೆಸ್ಲಾದವರು, ಅದಕ್ಕೆ ಅವರಿಗೆ ಡಬಲ್ ಥಮ್ಸ್ ಅಪ್. ಟೆಸ್ಲಾ ಕಾರ್ಸ್ದು ಇನ್ನೊಂದು ಟ್ರಿಕ್ ಇದೆ, ಅದೇನಪ್ಪ ಅಂದರೆ ಕಾರು ಡ್ಯಾನ್ಸ್ ಮಾಡುತ್ತೆ. ಹೌದು, ನೀವು ಕೇಳಿಸ್ಕೊಂಡಿದ್ದು ನಿಜ, ಕಾರು ಡ್ಯಾನ್ಸ್ ಮಾಡುತ್ತೆ. ಕೆಲವೊಂದು ಹಾಡುಗಳನ್ನ ಅವರೇ ಇನ್ಬಿಲ್ಟ್ ಆಗಿ ಕೊಟ್ಟಿದ್ದಾರೆ, ಅದನ್ನು ಪ್ಲೇ ಮಾಡಿದಾಗ ಕಾರು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಡ್ಯಾನ್ಸ್ ಮಾಡ್ತಿದ್ದಾಗ ಏನಪ್ಪ ಆಗುತ್ತೆ ಅಂದರೆ ಲೈಟ್ಸ್ಗಳು ಬ್ಲಿಂಕ್ ಆಗೋಕ್ಕೆ ಶುರು ಆಗುತ್ತೆ. ಅದೇ ಹಾಡಿನ ಟ್ಯೂನ್ ಪ್ರಕಾರ ಅಥವಾ ತಾಳಕ್ಕೆ ತಕ್ಕಂತೆ ಇಂಡಿಕೇಟರ್ಸು, ಫ್ರಂಟ್ ಲೈಟು, ಬ್ಯಾಕ್ ಲೈಟ್ ಎಲ್ಲ ಕೂಡ ಬ್ಲಿಂಕ್ ಆಗೋಕ್ಕೆ ಶುರು ಆಗುತ್ತೆ. ಹಾಗೆಯೇ ಡಿಕ್ಕಿ ಡೋರ್ಸ್ ಓಪನ್ ಕ್ಲೋಸ್ ಆಗುತ್ತೆ, ಮಿರರ್ಸ್ ಓಪನ್ ಕ್ಲೋಸ್ ಆಗುತ್ತೆ, ವಿಂಡೋಸ್ ಓಪನ್ ಕ್ಲೋಸ್ ಆಗುತ್ತೆ. ಸೊ ನೋಡೋದಕ್ಕೆ ಭಾರಿ ಮಜವಾಗಿದೆ. ಅದಲ್ಲದೆ ಮುಂದೆಗಡೆ ಲೈಟ್ಸಿಂದ ಟೆಸ್ಲಾ ಅಂತ ಪ್ರೊಜೆಕ್ಟ್ ಆಗುತ್ತೆ, ಅದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ರೋಗ್ರಾಮಿಂಗಿಂದ ಏನೆಲ್ಲ ಮಾಡ್ಬೋದು ಒಂದು ಕಾರ್ನ ಅನ್ನೋದನ್ನ ಟೆಸ್ಲಾದವರು ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ ನೀವು ನಿಮ್ಗೆ ಅವ್ರು ಕೊಟ್ಟಿರೋ ಹಾಡು ಇಷ್ಟ ಆಗಿಲ್ಲ ಅಂದರೆ ನಿಮ್ಮದೇ ಹಾಡುಗಳನ್ನ ಕೂಡ ಕಸ್ಟಮೈಸ್ ಮಾಡಿ ಕಾರು ಆ ಹಾಡಿಗೆ ತಕ್ಕಂತೆ ಡ್ಯಾನ್ಸ್ ಮಾಡೋದನ್ನು ನೀವು ನೋಡ್ಬೋದು. ಇದೊಂದು ಅದ್ಭುತವಾದ ಮಜಾ ವಿಷಯ ಟೆಸ್ಲಾ ಕಾರ್ಸ್ನಲ್ಲಿ. ಟೆಸ್ಲಾ ವಿಮರ್ಶೆ ಮಾಡಿದ್ದೀವಿ ಇವತ್ತು, ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆಯೇ ಈ ಕಾರು ಅದ್ಭುತವಾದ ಕಾರು, ಪ್ರಪಂಚದಾದ್ಯಂತ ತುಂಬ ಹೆಚ್ಚಿಗೆ ಮಾರಾಟವಾಗ್ತಿದೆ. ಈಗ BYD ಅನ್ನೋ ಕಂಪ್ನಿ ಕೂಡ ಬಿಲ್ಡ್ ಯುವರ್ ಓನ್ ಡ್ರೀಮ್ಸ್ ಇಂಡಿಯಾದಲ್ಲೂ ಸಹ ಇದೆ. ಆ ಕಂಪ್ನಿ ಕೂಡ ಸಾಕಷ್ಟು ಕಾಂಪೀಟ್ ಮಾಡ್ತಾ ಇದೆ ಟೆಸ್ಲಾ ಜೊತೆ. ಆದರೆ ಟೆಸ್ಲಾದವ್ರ ಪ್ರಾಡಕ್ಟ್ಸು ಒಂದು ರೇಂಜ್ಗೆ ತುಂಬಾ ರಿಫೈನ್ಡ್ ಮೋಟಾರ್ಸ್, ರಿಫೈನ್ಡ್ ಬ್ಯಾಟ್ರಿ ಸಿಸ್ಟಮ್ಸ್ ಆ್ಯಂಡ್ ಓವರಾಲ್ ಅವ್ರದ್ದು ಟೆಕ್ನಾಲಜಿ ಚೆನ್ನಾಗಿದೆ. ಕಾರ್ಸ್ಗಳು ತುಂಬ ಜನಪ್ರಿಯವಾಗಿದ್ದಾವೆ. ಈ ಕಾರ್ನಲ್ಲಿ ಪಾಸಿಟಿವ್ಸ್ ನೆಗೆಟಿವ್ಸ್ ಅಂತ ಏನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಈ ಕಾರ್ ನಮ್ಮ ದೇಶದಲ್ಲಿ ಇಲ್ಲ. ಬಟ್ ಒಂದೇ ಒಂದು ಏನಂದರೆ ರೇಂಜ್ ಆ್ಯಂಗ್ಸೈಟಿ ಅನ್ನೋದು, ಎಷ್ಟು ದೂರ ಹೋಗ್ಬೋದು ಕಾರು ಅನ್ನೋದು ಇದ್ದೇ ಇರುತ್ತೆ. ನಾವು ಸಹ ಮೊನ್ನೆ ಎಲ್ಲ ಓಡಾಡಬೇಕಾದ್ರೆ ಲಾಸ್ಟ್ ಕೊನೆಗೆ ಮನೆಗೆ ಹತ್ತತ್ರ ಬರ್ತಾ ರೇಂಜ್ ಕಮ್ಮಿ ಆಗ್ತಾ ಬಂತು. ಯಾಕಂದರೆ ಫಾಸ್ಟ್ ಹೋದಷ್ಟು ಸಹ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಹಾಗಾದ್ರಿಂದ ನಾವು ಎಷ್ಟು ದೂರ ಹೋಗ್ತಿದ್ದೀವಿ ಅನ್ನೋದನ್ನ ಮ್ಯಾನೇಜ್ ಮಾಡಿಕೊಂಡೇ ಹೋಗಬೇಕು. ಅದಲ್ದಂತೆ ನಿಮಗೆ ಸ್ಪೋರ್ಟ್ಸ್ ಕಾರ್ ಎಕ್ಸ್ಪೀರಿಯನ್ಸ್ ಬೇಕು, 5 ಜನ ಕುತ್ಕೊಂಡು ಹೋಗಬೇಕು, ಡೈಲಿ ಯೂಸರು ಆಗಿರಬೇಕು, ಕಂಫರ್ಟಬಲ್ ಇರಬೇಕು. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಲ್ಯಾಂಬೋರ್ಗಿನಿ, ಫೆರಾರಿ, ಬುಗಾಟಿ ಅದರಷ್ಟು ದುಡ್ಡು ಖರ್ಚಾಗಬಾರ್ದು. ಹಾಗೆ ನಿಮಗೆ ಅದರ ಯುಟಿಲಿಟಿನೂ ಆಗಬೇಕು 5 ಜನ ಕುತ್ಕೊಂಡು ಓಡಾಡೋದಕ್ಕೆ. ಹಾಗೆ ನಿಮ್ಮ ದುಡ್ಡು ಕೂಡ ಜಾಸ್ತಿ ಖರ್ಚಾಗಬಾರ್ದು ಅಂತಿದ್ರೆ ಇದು ಎಕ್ಸ್ಪೆನ್ಸಿವ್ ಕಾರ್ ಆದರೂ ಸಹ ಅವುಗಳಷ್ಟು ಎಕ್ಸ್ಪೆನ್ಸಿವ್ ಅಲ್ಲ. ಸೊ ಟೆಸ್ಲಾ ಅವ್ರಿಗೆ ಡಬಲ್ ಥಮ್ಸ್ ಅಪ್, ಇದು ಈ ಥರ ಕಾರ್ನ ನಮ್ಗಳಿಗೆ ಕೊಟ್ಟಿರೋದಕ್ಕೆ. ಹಾಗೆ ಮುಂದೆ ನಮ್ಮ ದೇಶದಲ್ಲೂ ನಮ್ಮ ಭಾರತದಲ್ಲೂ ಸಹ ಟೆಸ್ಲಾ ಕಾರ್ಗಳು ಹೋಪ್ಫುಲಿ ಮುಂಬರೋ ದಿನಗಳಲ್ಲಿ ನೋಡ್ತೀವಿ ಅನಿಸುತ್ತೆ. ಅದಕ್ಕಾಗಿ ಕಾದು ನೋಡೋಣ. ಆದರೆ ಇವತ್ತಿನ ಡ್ರೈವ್ ಮಾತ್ರ ತುಂಬ ಸೂಪರ್ ಅಮೇಝಿಂಗ್ ಆಗಿತ್ತು. ಇಲ್ಲಿಗೆ ಈ ವಿಮರ್ಶೆ ಮುಕ್ತಾಯ ಮಾಡ್ತಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವೀಡಿಯೋಸ್ನ ಶೇರ್ ಮಾಡಿ. ಇನ್ನೂ ಹೆಚ್ಚು ಈ ರೀತಿ ವೀಡಿಯೋಸ್ನ ನಿಮಗಾಗಿ ತರ್ತೀವಿ. ಸೇಫ್ ಆ್ಯಂಡ್ ರೆಸ್ಪಾನ್ಸಿಬಲ್ ಆಗಿ ಡ್ರೈವ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.